ಸರ್ ನೀವು ನಂಬ್ತೀರಾ ಇಲ್ವೋ, ನನ್ನ ಹೆಂಡ್ತಿಗೆ ಫೋನ್ ಮಾಡಿದೆ ಸರ್. ಅವ್ರು ಏನು ಅನ್ಬೇಕು ನನ್ನ ಹೆಂಡ್ತಿ, ನೋಡಿದ್ರಾ ಈ ವರ್ಷ ಮಂತ್ರಾಲಯಕ್ಕೆ ಹೋಗಲಿಲ್ಲ ನೀವು, ನೋಡಿ ಹೆಂಗೆ ಹೊಡೆದ್ರು ರಾಯರು ನಿಮಗೆ, ಹೆಂಗೆ ಮಾಡಿದ್ರು ನೋಡಿ, ಹಂಗೆ ನನ್ನ ತಲೆ ಕೂತ್ಕೊಂಡ್ಬಿಡ್ತು ಸರ್. ಭಗವಂತ ರಾಯರು ನಾನು ಕ್ಷಮಿಸಿ ಈ ವರ್ಷ ಬರದೇ ಇದ್ದಕ್ಕೆ. ಸರ್ ಯಾವ ಊರಿಗೆ ಬಂದಿದ್ದೀವಿ ಸರ್, ಏನು ಸರ್ ನಾವು ಏನು ಹಿಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಸಖತ್ ಬೇಜಾರಾಗ್ಬಿಡ್ತು ಸರ್ ನನಗೆ. ನಾನು ಅಲ್ಲಲ್ಲಿ ನಿಂತಿಂತ ಜಾಗದಲ್ಲೇ ಏನು ತಪ್ಪಾಯಿತು ಅಂತ ಕೇಳ್ಕೊತೀನಿ ರಾಯರನ್ನ, ಏನೇ ಅಂತ ಏನು ಮಾಡೋದು ಅಂತ ಅಂದ್ಬಿಟ್ಟು ಅಷ್ಟು ಬೇಜಾರಾಗೋಗ್ಬಿಡ್ತು ಸರ್. ನಾನು ಕೇಳ್ಕೊತೇನಪ್ಪ ಭಗವಂತ, ಇನ್ನೊಂದು ನೆಕ್ಸ್ಟ್ ಇಯರಿಂದ ಹಂಗೆ ಮಾಡಲ್ಲಪ್ಪ, ಈ ವರ್ಷ ಕ್ಷಮಿಸ್ಬಿಡು, ಯಾಕಂದರೆ ಇಷ್ಟು ವರ್ಷ ಬರ್ತಿದ್ದೆ, ಈ ವರ್ಷ ಮಿಸ್ ಮಾಡಿಕೊಂಡೆ, ಹಂಗೆ ಹಿಂಗೆ ಅಂತ ಅಷ್ಟು ಬೇಜಾರಾಗೋಯ್ತು ಸರ್. ಸರಿ, ಈ ನನ್ನ ಜೊತೆ ಬಂದಿದ್ದನಲ್ಲ ಈ ಮೂರ್ತಿಯವರ ಅಣ್ಣ ಕಿಟ್ಟಿ ಅಂತ, ಅವನೇನು ಮಾಡ್ದ, ನಾನೇ ಹೇಳ್ಬಿಟ್ಟೆ, ಅಪ್ಪ ನನ್ನ ತಲೆ ಕೆಟ್ಟೋಗೈತೆ, ನಾನು ಕಳಿಸ್ಬಿಡು, ನಿನ್ನ ಕೈ ಮುಗಿತೀನಿ, ಬೆಂಗಳೂರು ಹೊಂಟೋಗ್ತೀನಿ ನಾನು. ಏಯ್ ಇದು ಬೇಡ, ನನ್ನ ಹತ್ರ ದುಡ್ಡು ಬೇರೆ ಇಲ್ಲ ಸರ್, ಬಸ್ಸಲ್ಲಿ ಹೋಗೋಕ್ಕೆ ಬಸ್ ಚಾರ್ಜ್ ಇಲ್ಲ ನನ್ನ ಹತ್ರ. ಸರಿ ನಾನು ಟ್ರೈನಲ್ಲಿ ಹೋಗ್ತೀನಿ ಅಂತ ಅಂದೆ. ಟ್ರೈನ ಸರಿ ಆಯಿತು ಬಾ ಅಂತ ಅಂದ್ಬಿಟ್ಟು ಏನು ಮಾಡೋದು, ಅಷ್ಟೊತ್ತು ಮಧ್ಯಾಹ್ನ ಆಯಿತು ಸರ್. ಊಟ ಗೀಟ ಮಾಡಿಕೊಂಡು ಹೋದ್ವಿ, ಹೆಚ್ಚು ಕಮ್ಮಿ ಒಂದು 2 ಗಂಟೆಗೇನೋ ಹೋದ್ವಿ ಸರ್ ಟ್ರೈನ್ ಸ್ಟೇಷನ್ಗೆ. ಅಲ್ಲಿ ಹೋದರೆ ಸೆಟ್ಲ್ ಗಾಡಿ ರಾತ್ರಿ 10:30 ಅಂದ ಅಲ್ಲಿ. ಈಗ 3 ಗಂಟೆ ಅಲ್ಲಿವರೆಗೆ ಏನು ಮಾಡಿ, ಇವನೇನು ಮಾಡ್ಬಿಟ್ಟ, ನನ್ನ ಆಟೋದಲ್ಲಿ ಡ್ರಾಪ್ ಮಾಡ್ಬಿಟ್ಟು ಅದೇ ಆಟೋದಲ್ಲಿ ನಮ್ಮ ರಿಲೇಷನ್ ಇದ್ದಾರೆ ಇಲ್ಲಿ, ನೋಡ್ಕೊಂಬರ್ತೀನಿ, ನೀನು ಹೋಗು ಬೆಂಗಳೂರಿಗೆ ಅಂತ ಬಿಟ್ಬಿಟ್ಟು ಹೊಟ್ಟೋದ ಸರ್. ತಲೆ ಕೆಟ್ಟಿ ಗೊಬ್ಬರ ಆಗೋಗ್ಬಿಟ್ಟು ಇನ್ನೂ ಇದಾಯ್ತಾ. ಸರಿ ಆಯಿತು ಓಕೆ ಭಗವಂತ ಅಂತ ಬರ್ತಾನೇ ಇದೆ, ಅದು ತಪ್ಪಾಯಿತು ಅನ್ನೋದು ಬರ್ತಾನೇ ಇದೆ. ನಾನು ಈ ವರ್ಷ ಹಿಂಗೆ ಮಾಡಿಬಿಟ್ಟೆ, ನನಗೆ ಈ ವರ್ಷ ಬರಲಿಲ್ಲ, ನಂಗೆ ಕ್ಷಮಿಸ್ಬಿಡಪ್ಪ, ನೆಕ್ಸ್ಟ್ ಇಯರಿಂದ ಹಂಗೆ ಮಾಡಲ್ಲ, ಹಂಗೆ ಹಿಂಗೆ ಅಂತ ಅಂತಾನೇ ಇದ್ದೀನಿ ಸರ್. ಅಲ್ಲೇ ಕೂತ್ಕೊಂಡ್ಬಿಟ್ಟೆ. 10:00 ಬಂತು ಸರ್ ಟ್ರೈನು, 10:00 ಟ್ರೈನ್ ಬಂತು ಸರ್. ಸೆಟ್ಲು ಗಾಡಿ, ಜನ ವಿಪರೀತ ಜನ ಸರ್, ಕಾಲು ಇಕ್ಕೋಕ್ಕಾಗಲ್ಲ. ಮತ್ತು ಟಿಕೆಟ್ ತಗೊಂಡ್ಬಿಟ್ಟಿದ್ದೀನಲ್ಲ, ದುಡ್ಡು ಬೇರೆ ಇಲ್ಲಿ, ನೀನು ಬಿಟ್ಟರೆ ಈಗ ಅದೇನಿಲ್ಲ. ಸರಿ ಯಾರನ್ನ ಕೇಳಿದೆ, ಬೆಂಗಳೂರು ಎಷ್ಟು 6 ಗಂಟೆಗೆ ಹೋಯ್ತದೆ ಅಂದ. 6 ಗಂಟೆ ಈಗ ಹತ್ತಿರೋದು 10:30 6 ಗಂಟೆ ಎಲ್ಲಿ ಸರ್, ಹೆಂಗೆ ನಿಂತ್ಕೊಳ್ಳೋ, ಸರಿ ಆದಂಗಾಲೆ ಅಂತ ನುಗ್ಗಿಬಿಟ್ಟೆ ಸರ್. ಕಾಲಿಂಗೆ ಇಕ್ತೀನಿ ಸರ್, ಮೂಟೆ ಕೋಳಿಪಿಳ್ಳೆ ಬಾಕ್ಸ್ಗಳು ಅದು ಇದು ಏನು ಲಾಟ್ ಹಾಕ್ಬಿಟ್ಟವ್ರೆ. ಮಾರ್ಕೆಟು ಮಾರನೇ ದಿವಸ ತರಕಾರಿ ಹೋಗೋರು ರೈತರು ಇರ್ತಾರಲ್ಲ ಸರ್, ಅವರೆಲ್ಲ ತುಂಬಿಟ್ಟಿದ್ದಾರೆ ಸರ್. ನನಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಸರ್. ಸ್ಟಾರ್ಟ್ ಆಯಿತು, ನೆಕ್ಸ್ಟ್ ಸ್ಟಾಪ್ ಬರೋಷ್ಟೊತ್ತಿಗೆ ಅಣ್ಗ ನೀರ್ಗಾಯಿ ಆಗೋಗ್ಬಿಟ್ಟೆ. ನೆಕ್ಸ್ಟ್ ಸ್ಟಾಪಲ್ಲಿ ಬಂದರು ಸರ್ ಜನ, ಅದು ಎಲ್ಲಿದ್ರು ಮತ್ತೆ ತುಂಬಿಟ್ರು ಸರ್. ಸರ್ ನೀವು ನಂಬಲ್ಲ, ನನ್ನ ಬಾಡಿ ಈ ಪಕ್ಕದ ಯಾರು ವಾಸನೆ ಗಬ್ಬು ಎಲ್ಲ ಹಿಂಗೆ ನಿಂತುಬಿಟ್ಟವ್ರೆ ಸರ್ ಒತ್ಕೊಂಡು. ನನಗೆ ಸೊಂಟ ನೋವು ಶುರು ಆಗೋಗ್ಬಿಡ್ತು, ನಿಂತ್ಕೊಳ್ಳೋಕ್ಕಾಗಿಲ್ಲ ಸರ್. ನನಗೆ ನಿಜವಾಗ್ಲೂ ನೀವು ನಂಬ್ತೀರಲ್ಲ ಸರ್, ಒಂದು ಸ್ಟಾಪ್ ಆದಮೇಲೆ ಹೆಂಗೆ ಡಿಸೈಡ್ ಆದ ಅಂದರೆ ನನ್ನ ಕೈಲಿ ನಾಗಲ್ಲ, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟೆ. ಟೈಮ್ ನೋಡ್ತೀನಿ 11 ಗಂಟೆ ಸರ್. ಬಂದರು ಸರ್ ನೆಕ್ಸ್ಟ್ ಸ್ಟಾಪಲ್ಲಿ, ಏನು 2 ಕಾಲಲ್ಲಿ ನಿಂತಿದ್ದು 1 ಕಾಲಲ್ಲಿ ನಿಂತಕ್ಕೆ ಶುರು ಆಗ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಟ್ರು ಸರ್. ನಾನು ಡಿಸೈಡ್ ಆದೆ ನೆಕ್ಸ್ಟ್ ಸ್ಟಾಪಲ್ಲಿ ನಾನು ಇಳಿದ್ಬಿಡ್ಬೇಕು ಅಂತ. ಸರ್ ನೀವು ನಂಬ್ತೀರ ಇಲ್ಲ, ಒಂದು ಚಿಕ್ಕ ಹುಡುಗ ಸರ್, 3ನೇ ಕ್ಲಾಸು 4ನೇ ಕ್ಲಾಸು ಇಲ್ಲ 5ನೇ ಕ್ಲಾಸು ಇರ್ಬೋದು. ಅವನು ನಾನು ಎದುರು ಕೂತಿದ್ದ. ನಾನು ಒದ್ದಾಟ ನೋಡ್ಬಿಟ್ಟು ಯಾಕೆ ಸರ್ ಅಂದ. ಆಯ್ತಾ ಇಲ್ಲಪ್ಪ ನಾನು ಇಳಿದ್ಬಿಡ್ತೀನಿ. ಸರ್ ಎಲ್ಲೋಗ್ಬೇಕು ನೀವು ಅಂತಾನೆ. ಆ ಚಿಕ್ಕ ಹುಡುಗ ಬೆಂಗಳೂರಿಗೆ ಹೋಗ್ಬೇಕು. ಸರ್ ಬೆಂಗಳೂರಿಗೆ ನೀವು ಇಲ್ಲೇ ಇಲ್ಲ ಸರ್, ಇನ್ನೂ ದೂರ ಹೋಗ್ಬೇಕು ಅಂತ ನಾನು. ಅಪ್ಪ ಅವನಪ್ಪ ನನ್ನ ಕೈಲಿ ನೋಡಿ ಜನ ಆಯ್ತಾ ಇಲ್ಲ, ನಾನು ಇಳಿದ್ಬಿಡ್ತೀನಿ ಸರ್, ಒಂದೇ ಒಂದು ಅವಕಾಶ ಕೊಡ್ತೀರಿ ಸರ್, ಮುಂದಿನ ಬೋಗಿ ಒಳಗೆ ಏನಾದ್ರು ಖಾಲಿ ಇದೆಯಾ ನೋಡ್ಕೊಂಬರ್ತೀನಿ ಅಂದ. ನಾನು ಇದೇನು ಈ ಚಿಕ್ಕ ಹುಡುಗ ಹಿಂಗಂತವನಲ್ಲ, ಸರಿ ಆಯ್ತಪ್ಪ ಅಂದರೆ ಇವನು ಈ ಕಡೆ ಇಳಿಯಕ್ಕೆ ಹೋಗ್ತಾನೆ. ನೆಕ್ಸ್ಟ್ ಸ್ಟಾಪಲ್ಲಿ ಜನ ಬರ್ತಾವ್ರೆ, ಈ ಕಡೆ ಜಲ್ಲಿಕಲ್ ಸೈಡು ಡೌನು, ಇಲ್ಲಿ ಇಳಿದ್ಬಿಟ್ಟು ಹೊಡೆದ ವಾಪಸ್ ಬಂದ. ಸರ್ ಎಲ್ಲೂ ಇಲ್ಲ ಸರ್ ಜಾಗ ಅಂದ. ಅಣ್ಣ ನಿನ್ನ ಕೈ ಮುಗಿತೀನಿ, ನಾನು ಬಿಟ್ಬಿಡೆ, ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಡ್ತೀನಿ. ಸರ್ ಇನ್ನೊಂದೇ ಒಂದು ಅವಕಾಶ ಕೊಡ್ತೀರಾ ಅಂದ. ಯಾರಪ್ಪ ಇರಪ್ಪ, ನಾನು ಇಳಿದು ನನ್ನ ಕೈಲಿ ಆಯ್ತು, ಒಂದೇ ಒಂದು ಅವಕಾಶ 2 ಸಲ ಅಂದ. ಸೊ ಯಾವ ಹಿಂಗೆ ತಡೀತಾವ, ನಾನು ಇಳಿದ್ಬಿಡ್ತಾ ಇದ್ನಲ್ಲ, ಎಲ್ಲೋ ಇಳಿದ್ಬಿಡ್ತಾ ಇದ್ನಲ್ಲ ಅಂತ ಅಂದ್ಬಿಟ್ಟು ಆಯಿತು ಅಂತ ಅಂದೆ. ಹೊಡೆದ ತಿರ್ಗಿ ವಾಪಸ್ ಬಂದ. ಈ ಕಡೆಗೆ ಜಲ್ಲಿಕಲ್ ಕಡೆ, ಈ ಕಡೆಗೆ ಜನ ಹತ್ತುತ್ತಾವ್ರೆ ಎಲ್ಲ ಸ್ಟಾಪಲ್ವೇ. ನಾನು ಅಣ್ಗಾಯಿ ಚಿತ್ರಾನ್ನ ಆಗೋಗ್ಬಿಟ್ಟಿದ್ದೀನಿ, ನಾನು ಬೆವರು ಸುರಿತಾ ಇತ್ತು ಅಷ್ಟೊತ್ತಲ್ಲಿ. ಮಧ್ಯರಾತ್ರಿ 11:30 11:45 ಆಗೋಗ್ಬಿಟ್ಟಿದೆ. ಬಂದ ಸರ್, ಬಂದು ಕೂತ್ಕೊಂಡ. ಸರ್ ಎಲ್ಲೂ ಜಾಗ ಅವನು ಹೋದ ಅಲ್ಲಿವರೆಗೂ, ಪಾಪ ಎಲ್ಲೂ ಜಾಗ ಖಾಲಿ ಇಲ್ಲ ಅಂದ. ನಿನ್ನ ಕೈ ಮುಗಿತೀನಿ ನಾನು, ನನ್ನನ್ನು ಬಿಟ್ಬಿಡು, ನಾನು ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದುಬಿಡ್ತೀನಿ ಅಂದ. 3ನೇ ಸಲ ಸರ್ ಇನ್ನೊಂದೇ ಒಂದು ಅವಕಾಶ ಕೊಡಿ ಸರ್, ಲಾಸ್ಟು ಸರ್ ನೋಡ್ಕೊಬಂದ್ಬಿಡ್ತೀನಿ ಅಂತ 3 ಸಲ ಅಂದ. ನಾನು ಆಯಿತು ಅಂತ ಅಂದೆ. ನನಗೇನಂದರೆ ಇವನು ಏನೇ ಹೆಂಗೆ ಹಿಡಿದುಬಿಟ್ಟವನೇ ಅಂತ ಅಂದ್ಬಿಟ್ಟು ಜನ ಬರ್ತಾನೆ ಇದ್ರೆ ಈ ಕಡೆಯಿಂದ ಇಳಿಯೋಕ್ಕಾಗಿಲ್ಲ, ಈ ಕಡೆನೇ. ನಾನೇನು ಮಾಡಿದೆ, ಈ ಹುಡುಗ 3ನೇ ಸಲ ಮತ್ತೆ ಹೋದ್ನಲ್ಲ, ಎಲ್ಲಿವರೆಗೂ ಹೋದ ಗೊತ್ತಾ ಸರ್, ಹೊಡೆದ ಇಂಜಿನ್ ಇದೆಯಲ್ಲ ಅಲ್ಲಿವರೆಗೂ ಹೋಗ್ಬಿಟ್ಟ. ಟ್ರೈನ್ ಸ್ಟಾರ್ಟ್ ಆಗ್ಬಿಡ್ತು. ಅವನು ಅಲ್ಲೇ ಹತ್ಬಿಟ್ಟು ಸಾರ್ ಅಂದ. ನನಗೆ ಫುಲ್ ಖುಷಿ ಆಗೋಗ್ಬಿಟ್ಟು, ಅವ್ನು ಯಾರೇ ನೆಕ್ಸ್ಟ್ ಸ್ಟಾಪಲ್ಲಿ ಇಳಿದ್ಬಿಡ್ತೇನಪ್ಪ, ಆಗಲ್ಲ ಅಂತ ಅಂದ್ಬಿಟ್ಟು ಟೈಮ್ ನೋಡ್ತೀನಿ 12 ಕಾಲ ಆಗಿದೆ ಸರ್. ಆಗಲೇ ಇಲ್ಲ ಸರ್, ಫುಲ್ಲು ಬೆವ್ರತು ಇಸುಕ್ತಾ ಬಿದ್ದವ್ರೆ ಸರ್ ಜನ. ಸೆಟ್ಲ್ ಗಾಡಿ
ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಅವ್ನು ಅಲ್ಲೇ ಹತ್ಬಿಟ್ಟು ಫುಲ್ ಖುಷಿ ಆಗೋಯ್ತು ಸರ್. ಟೈಮ್ ನೋಡ್ತೀನಿ 12 ಕಾಲು ಬತ್ತು ಸರ್ ಸ್ಟಾಪು. ಸರ್ ಆ ಸ್ಟಾಪಲ್ಲಿ ಇಳಿಯೋಕೆ ಹೋಗ್ತೀನಿ, ಒಳಗೆ ತಳ್ತಾವ್ರೆ ಜನ ಆ ಕಡೆಯಿಂದ. ನಾನು ಡಿಸೈಡ್ ಆದೆ ಈ ಜಲ್ಲಿಕಲ್ಲು ಇಲ್ಲಿ ಹೆಂಗೋ ಇಳಿದ್ಬಿಡೋಣ ಅಂತ ಅಂದ್ಬಿಟ್ಟು ಪಳ್ಳಿ ಇಳಿದ್ಬಿಟ್ಟೆ ಸರ್. ಈ ಕಡೆಗೆ ಇಳಿದ್ಬಿಟ್ಟೆ ಇಲ್ಲಿ. ಅಪ್ಪ ಹುಡುಗ ಬರೀ ಇಲ್ವ ಒಡಂದಲ್ಲಿ ಯಾರು ತಡೆಯೋರಿಲ್ವಲ್ಲ ನನ್ನ. ಇಳಿದ್ಬಿಟ್ಟೆ ಸರ್. ಇಳಿದೆ, ಟ್ರೈನ್ ಹೊರಡ್ತು ಸರ್. ಟ್ರೈನ್ ಹೊರಟ್ಬಿಡ್ತು. ಈಗ ಎಲ್ಲಿ 12:30 ನಾನು ಎಲ್ಲಿ ಇಳಿದೆ, ಯಾವ ಊರು? ಅಯ್ಯೋ ದೇವ್ರ ರಾಘವೇಂದ್ರ ಎಂಥ ಎಲ್ಲೆಲ್ಲಿ ಇಳಿಸ್ಬಿಟ್ಟಲ್ಲಪ್ಪ ನನ್ನ ಅಂತ ಕೇಳ್ಕೊತಾ ಇದ್ದೀನಿ. ಟ್ರೈನ್ ಹೋಯ್ತು ಸರ್. ನೋಡಿದ್ರೆ ಮಂತ್ರಾಲಯ ಅಂತ ಆಕೈತೆ. ನಾನು ಎಲ್ಲಿ ಇಳಿದೆ, ಈ ಹುಡುಗ ಯಾರು? ಒಂದು ಸ್ಟಾಪು ಇಲ್ಲ 2ನೇ ಸ್ಟಾಪಲ್ಲಿ ಇಳಿಸ್ಬಿಟ್ಟಿದ್ರೆ ಯಾವುದೋ ಊರಲ್ಲಿ ಇಳಿತಾ ಇದ್ದೆ ನಾನು. 3 ಸಲ ತಡೆದ ಹುಡುಗ. 3ನೇ ಸ್ಟಾಪಲ್ಲಿ ಬಂದು ಇದು ಯಾವ ಊರು ಅಂತ ನನಗೆ ಟ್ರೈನ್ ಹೋದ್ಮೇಲೆ ನೋಡಿದ್ರೆ ಮಂತ್ರಾಲಯ. ನನಗೆ ಮಂತ್ರಾಲಯ ಈ ದಾರಿಲಿ ಅಲ್ಲಿ ಬರ್ತದೆ ಮಂತ್ರಾಲಯ, ಯಾವುದೋ ಬೇರೆ ಇರಬೇಕು ಅಂತ ನಾನು ತಲೆನೇ ಸರ್. ದೇವರೇ ಗೊತ್ತಿಲ್ಲ ಸರ್ ನನಗೆ. ಸರ್ ಅಲ್ಲಿ ಮಂತ್ರಾಲಯ, ಆ ರೂಟಲ್ಲಿ ಮಂತ್ರಾಲಯ ಬರ್ತದೆ ನನಗೇನು, ನಾನು ಯಾವ ಊರಿಗೆ ಹೊಸಬ ನಾನು. ನನಗೆ ಗೊತ್ತಿಲ್ಲ ಸರ್. ಸರ್ ಈಗ ನೀವೇ ತಿಳ್ಕೊಳ್ಳಿ, 1ನೇ ಸ್ಟಾಪ್ ಇಳಿದ್ರೆ ಯಾವುದೋ ಊರು. ಆ ಹುಡುಗ ನಾನು ಬಿಡಿದೆ 3 ಸ್ಟಾಪಲ್ಲಿ ತಡೆದವನ್ನಲ್ಲಿ ಆ ಹುಡುಗ ಯಾರು ಹೋಗ್ಲಿ ಹೇಳಿ ನೀವು. ಸುಮ್ಮನೆ ಸಿಂಪಲ್ಲಾಗಿ ಯೋಚನೆ ಮಾಡಿ. ಈಗ ಹುಡುಗ 3 ಸ್ಟಾಪಲ್ಲಿ 1 ಸ್ಟಾಪಲ್ಲಿ ಇಳಿದ್ರೆ ಯಾವುದೋ ಊರು ಬೇಡ, 2ನೇ ಸ್ಟಾಪಲ್ಲಿ ಅವನು ಇಳಿದ್ಬಿಟ್ಟಿದ್ರೆ ಯಾವುದೋ ಊರು. ಈ 3ನೇ ಸ್ಟಾಪಲ್ಲಿ ಇಳಿದ್ಬಿಟ್ಟು ಸಾರ್ ಇಲ್ಲ ಅಂತ ಅವನು ಯಾರು ಮತ್ತೆ ಕಣ್ಣಿಗೆ ಕಾಣಲಿಲ್ಲ ಅವ್ರು ಯಾರು ಅಂತ ನನಗೆ. ಸರಿ ನನಗೆ ಖುಷಿಯಾಗೋಯ್ತು. 3ನೇ ಸ್ಟಾಪಲ್ಲಿ ಅವ್ನು ಹೋದ್ನಲ್ಲ, ಇಳಿದು ಅಲ್ಲಿ ಹತ್ಬಿಟ್ನಲ್ಲ, ಟ್ರೈನ್ ಸ್ಟಾರ್ಟ್ ಆಗ್ಬಿಡ್ತಲ್ಲ ಹತ್ಬಿಟ್ಟು. ಅಪ್ಪ ನನಗೆ ಎಲ್ಲದಕ್ಕೆ ಇವನು ತಡೆಯೋದು ಪುಣ್ಯಾತ್ಮ ತಡೆಯೋದೇ ಇದ್ನಲ್ಲಪ್ಪ, ಇಳಿದ್ಬಿಡೋಣ ಅಂತ ಇಳಿದ್ನಲ್ಲ. ಇಳಿದ ಮೇಲೆ ಟ್ರೈನ್ ಒಂದು ಯಾವ ಊರು ನೋಡೋಣ ಅಂತ ಮಂತ್ರಾಲಯ ಅಂಕದ್ದು ಹೆಂಗೆ ಅಲ್ಲಿ ಬಂದು ಆ ಊರು ಆ ರೂಟು ನನಗೆ. ಸರ್ ನಾ ಊರಿಗೆ ಹೊಸಬ ಸರ್ ನಾನು. ಅವನು ನನಗೆ ಕಾಸಿಲ್ಲದ ಟೈಮಲ್ಲಿ ನಾನು ಟ್ರೈನ್ಗೆ ಹೋಗ್ಬೇಕು ಅಂತ ಯೋಚನೆ ಇಲ್ಲಿ ಬಸ್ಸಲ್ಲೇ ಹೊಂಟೋಯ್ತದೆ. ಕಾಸಿದ್ದಿದ್ರೆ ನಾನು ದುಡ್ಡು ಕಮ್ಮಿ ಇರೋದಕ್ಕೆ ಸೆಟ್ಲ್ಗಟ್ಟು ಎಕ್ಸ್ಪ್ರೆಸ್ ಬರ್ತಂದರೆ ಎಕ್ಸ್ಪ್ರೆಸ್ ಬೇಡ ಸೆಟ್ಲ್ಗಟ್ಟು ಸ್ವಲ್ಪ ಕಾಸು ಕಮ್ಮಿ ಐತೆ ಅಂತ ಅಂದನು ನಾನು. ನೋಡ್ಬಿಟ್ಟು ಗಾಬರಿ ಆಗೋದು. ಆದರೆ ಗಾಬರಿ ಅನ್ನೋದಕ್ಕಿಂತ ಇದು ಯಾವ ಮಂತ್ರಾಲಯ ಯಾವುದೋ ಇರಬೇಕು ಅಂತ ನಾನು. ಸರಿ ಟ್ರೈನ್ ಹೋದ್ಮೇಲೆ ಹತ್ತಿದೆ ಸರ್. ಹತ್ಬಿಟ್ಟು ಅಲ್ಲಿ ಅವನು ಯಾರು ಟಿನವ್ರು ಯಾರು ನಿಂತಿರ್ತಾರ. ಸರ್ ನಮಸ್ಕಾರ ಸರ್, ಏನಪ್ಪ ಅಂತ. ಸರ್ ಇದು ಯಾವುದು ಮಂತ್ರಾಲಯ ಅಂತಂತೆ. ಏಯ್ ಯಾವ ಮಂತ್ರಾಲಯ? ರಾಯರಿರೋ ಮಂತ್ರಾಲಯ ಅಂದ ತಕ್ಷಣ ಗುಳು ಅಂತ ಹತ್ಬಿಟ್ಟೆ ಸರ್ ನಾನು. ಕಣ್ಣಲ್ಲಿ ನೀರು ಹಂಗೆ ಸುರಿದೋಯ್ತು ನನಗೆ. ಸರಿ ಅವನೊಂದು ಟಿಕೆಟ್ ಕೊಡ, ನೀನು ಎಲ್ಲೂ ಹೋಗ್ಬೇಕು, ಯಾಕೆ ಇಲ್ಲಿ ಇಳಿದೆ ಅಂದ. ಸರ್ ಆಗಲಿಲ್ಲ ನನ್ನ ಕೈಲಿ, ಹೆವಿ ರಶು ಸರ್, ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ ಸರ್. ಒಂದು ಕೆಲಸ ಮಾಡಪ್ಪ, ನೆಕ್ಸ್ಟು ಈಗ 12:15 1 ಒಂದು ಟ್ರೈನ್ ಬರುತ್ತೆ, ಅದು ಸ್ವಲ್ಪ ಖಾಲಿ ಇರುತ್ತೆ, ನೀನು ಹೋಗು ಬೆಂಗಳೂರಿಗೆ ಅಂದ. ತೋರಿಸ್ದೆ ಟಿಕೆಟು ಸಡನ್ನಾಗಿ ಸಿಗಲಿಲ್ಲ, ಯಾವುದೋ ಮೂಲೆಗೆ ಹಾಕ್ಬಿಟ್ಟಿದ್ದೀನಿ. ಹುಡುಕಿ ಅವ್ನು ಫೈನ್ ಕಟ್ಟಾಯ ಅಂತಾನೆ. ಸರ್ ದೇವ್ರ ಸತ್ತವರು ತೊಗೊಂಡಿದ್ದೀನಿ ಸ್ವಾಮಿ, ಮತ್ತು ಇಲ್ಲೇ ಯಾಕೆ ಇಳಿದೆ, ಬೆಂಗಳೂರಿಗೆ ಹೋಗ್ಬೇಕು ಅಂದ. ಗೊತ್ತಿಲ್ಲ ಸರ್ ನನಗೆ ಆಗಲಿಲ್ಲ, ಅದಕ್ಕೆ ಇಳಿದ್ಬಿಟ್ಟೆ, ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಸೀಟಿಲ್ಲ. ಆಮೇಲೆಲ್ಲ ಹುಡುಕಿದೆ, ರಾಯರು ನೆನೆಸ್ಕೊಂಡು ಭಗವಂತ ಅಂತ ನೋಡಿದೆ, ಸಿಕ್ತು ಸರ್. ನೋಡ್ಬಿಟ್ಟು ಅದರಲ್ಲಿ ಏನು ರೀ ಬೆಂಗಳೂರು ಯಾಕೆ ಅಂತ. ಇಲ್ಲ ಹಿಂಗೆ 1 ಕಾಲ ಬರುತ್ತೆ ಹೋಗು ಅಂತಂದು. ಅಯ್ಯೋ ಇನ್ನು ಹೋದ್ರೆ ನಾನು ಮುಟ್ಟಾಳಾಗ್ಬಿಡ್ತೀನಿ, ರಾಯರು ಭಗವಂತ ಕರೆಸ್ಕೊಳ್ಳೋಣ ಅಂತ ಅಂದಮೇಲೆ ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ಡಿಸೈಡ್ ಆಗಿ ಮುಂದೆ ಹೋದೆ ಸರ್. ಅಲ್ಲಿ ಆಟೋದವ್ರು ನಿಂತಿದ್ರು. ಸರ್ ನಮಸ್ಕಾರ, ನನಗೆ ಮಂತ್ರಾಲಯಕ್ಕೆ ಬಿಡಿ ಸರ್ ಅಂದೆ. ಅವರಂದರು ನೋಡಪ್ಪ ನೀವು ಒಬ್ಬರೇ ಆದರೆ ಜಾಸ್ತಿ ದುಡ್ಡು, ರೇಟ್ ಜಾಸ್ತಿ. ಈಗ 1 ಕಾಲ ಒಂದು ಟ್ರೈನ್ ಬರುತ್ತೆ, ಒಂದು 7-8 ಜನ, ಒಂದು 10 ಜನ ಕುಣಿಸ್ಕೊಂಡ್ರೆ ಒಂದು 10 ರೂಪಾಯಿ ತೊಗೊತೀನಿ ಅಂತ ಆದರು. ಸರಿ ಆಯಿತು ಸರ್. ಆವಾಗ ಅವ್ರ ಹತ್ರ ಹೇಳಿದೆ ಸರ್ ನಾನು, ಹಿಂಗಾಯಿತು ಅಂದಾಗ ಅವ್ರು ಒಂದೇ ಮಾತಂದರು, ಯಾವುದೇ ಒಬ್ಬ ವ್ಯಕ್ತಿ ರಾಯರನ್ನು ನಂಬ್ತೀರಾ ಅಂತ ಅಂದರೆ ಒಂದು ಅದ್ಭುತ ಆಗೇ ಆಗುತ್ತೆ ಅವ್ರ ಹತ್ರ. ಹೌದು, ಆದರೆ ಪ್ರಾಮಾಣಿಕತೆಯಿಂದ ನಿನ್ನ ಪೂಜೆ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಮಾತ್ರ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.